ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಅವ್ಯವಹಾರ ಆರೋಪ ಕೇಳಿಬಂದಿದೆ. ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಬೇಕು ಅಂತ ಆಗ್ರಹಿಸಲಾಗಿದೆ. ರಾಜ್ಯಾದ್ಯಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಸಿದ್ಧತೆ ಆಗ್ತಾ ಇದೆ. ಇದೇ 28ಕ್ಕೆ ಬಿಜೆಪಿಯ ಎಸ್ಟಿ ಮೋರ್ಚಾದಿಂದ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಕೇವಲ ನಾಗೇಂದ್ರ ರಾಜೀನಾಮೆಗೆ ಸಮಾಧಾನ ತಂದಿಲ್ಲ. ಸಿಎಂ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು. ಸಿಎಂ ರಾಜೀನಾಮೆಗೆ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತ ಆಗ್ರಹ ಮಾಡಿದ್ದಾರೆ. ಕೇವಲ ರಾಜ್ಯ ಸರ್ಕಾರದ ಹಣ ದುರ್ಬಳಕೆ ಆಗಿಲ್ಲ, ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ 83 ಕೋಟಿ ಕೂಡ ದುರ್ಬಳಕೆ ಆಗಿದೆ ಅನ್ನೋದು ಇವರ ಆರೋಪ. 83 ಕೋಟಿ ದುರ್ಬಳಕೆ ಮಾಡಿದವರನ್ನೆಲ್ಲ ಬಂಧಿಸಬೇಕು. ಎಸ್ಸಿ ಎಸ್ಟಿ ಸಮುದಾಯದ ಹಣವನ್ನ ಸರ್ಕಾರ ತಿಂದು ತೆಗೆದಿದೆ. ಅಮಾಯಕ ಜನರ ಅಕೌಂಟ್ಗೆ ಜಮೆ ಮಾಡಿ ಹಣ ಡ್ರಾ ಮಾಡಿದ್ದಾರೆ. ವಾಲ್ಮೀಕಿ ಸಮಾಜಕ್ಕೆ ಸಿಎಂ ಸಿದ್ದರಾಮಯ್ಯ ನ್ಯಾಯ ಒದಗಿಸಬೇಕು ಅಂತ ಈಗ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ನ್ಯಾಯ ಒದಗಿಸಲಿ ಅಂತ ಸವಾಲ್ ಸಹ ಹಾಕ್ತಾ ಇದ್ದಾರೆ. ಕೇವಲ ರಾಜ್ಯ ಸರ್ಕಾರದಿಂದ ಹಣ ದುರ್ಬಳಕೆ ಆಗಿಲ್ಲ, ಕೇಂದ್ರದಿಂದ ಬಂದಿರುವಂತಹ ದುಡ್ಡನ್ನ ಸಹ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ದಿನ ಬೆಳಕಾದ್ರೆ ಒಂದೊಂದೇ ಭ್ರಷ್ಟಾಚಾರಗಳು ಬಯಲಿಗೆ ಬರ್ತಾ ಇದ್ವು. ಇನ್ನು 187 ಕೋಟಿ ಅಲ್ಲದೆ ಮತ್ತೊಂದು ಬಹುದೊಡ್ಡ ಹಗರಣ, ಸುಮಾರು ಕೇಂದ್ರ ಸರ್ಕಾರದ 83 ಕೋಟಿ ಅನುದಾನವನ್ನು ಕೂಡ ಈ ಒಂದು ಎಸ್ಟಿ ನಿಗಮದಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಗಮನಕ್ಕೆ ಕೂಡ ಬಂದಿದೆ. ಈಗ 2 ದಿನದ ಹಿಂದೆ ಕಲ್ಲೇಶ್ ಎಂಬ ಒಬ್ಬ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳಲ್ಲಿ ಒಂದು ಆಗ್ರಹ ಪಡಿಸೋದೇನಂತಂದರೆ, ನೀವು ಕಲ್ಲೇಶ್ ಎಂಬ ಅಧಿಕಾರಿನ ಅಮಾನತು ಮಾಡೋದರ ಜೊತೆಗೆ ಬಂಧನಕ್ಕೊಳಪಡಿಸಿ ಈ ಒಂದು 83 ಕೋಟಿಗಳ ಬಹುದೊಡ್ಡ ಕೇಂದ್ರ ಸರ್ಕಾರದ ಹಣವನ್ನು ಏನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಗಳನ್ನ ಎಲ್ಲರನ್ನೂ ಬಂಧನಕ್ಕೊಳಪಟ್ಟು ತನಿಖೆ ಮಾಡಿ ಇದರ ವಿರುದ್ಧ ಯಾರ್ಯಾರಿದ್ದಾರೆ, ಈ ಒಂದು ಹಣವನ್ನು ಯಾವ್ಯಾವ ಏನು ಚುನಾವಣೆ ಮೊನ್ನೆ ನಡೆರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಏನು ಬಳಸ್ಕೊಂಡಿದ್ದೀರ ಎಂಬ ಒಂದು ಅನುಮಾನ ನಮಗೆ ವ್ಯಕ್ತ 89 ಕೋಟಿ ದುಡ್ಡು 700 ಖಾತೆಗಳಿಗೆ ವರ್ಗಾವಣೆ ಆಗಿದೆ. ಆ 700 ಖಾತೆಗಳು ಸುಮಾರು ದನ ಕಾಯ್ತಕ್ಕಂಥ ಅಮಾಯಕ ಜನರ ಖಾತೆಗಳಿಗೆ ಹೋಗಿ ಎಮ್ಮೆ ಕಾಯ್ತಕ್ಕಂಥ ವ್ಯಕ್ತಿಗಳಿಗೆ ಆ ಒಂದು ಹಣವನ್ನು ಜಮೆ ಆಗಿ 2 ಲಕ್ಷದಿಂದ 5 ಲಕ್ಷದವರೆಗೂ ಟ್ರಾನ್ಸ್ಫರ್ ಮಾಡಿ ಆ ಹಣವನ್ನು ಏನು ಬಳಸಿಕೊಂಡು ದುರುಪಯೋಗ ಮಾಡಿದ್ದಾರೆ. ಇದರ ವಿರುದ್ಧ ಸರಿಯಾಗಿ ತನಿಖೆ ಆಗಬೇಕು. ವಾಲ್ಮೀಕಿ ನಿಗಮದಲ್ಲಿ ದಿನ ಬೆಳಕಾದ್ರೆ ಒಂದೊಂದೇ ಭ್ರಷ್ಟಾಚಾರಗಳು ಬಯಲಿಗೆ. ಇದು ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಅವರ ಮಾತಾಗಿತ್ತು. ಕೇವಲ ನಾಗೇಂದ್ರ ರಾಜೀನಾಮೆ ಕೊಟ್ಟಿರೋದು ಸಮಾಧಾನ ತಂದಿಲ್ಲ, ಸಿಎಂ ಇದರ ಹೊಣೆ ಹೊತ್ಕೊಳ್ಬೇಕು, ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಕೇವಲ ರಾಜ್ಯ ಸರ್ಕಾರದ ಹಣ ಮಾತ್ರ ದುರ್ಬಳಕೆ ಆಗಿರೋದಲ್ಲ, 187 ಕೋಟಿ ಏನು ಅವ್ಯವಹಾರ ಆಗಿದೆ ವಾಲ್ಮೀಕಿ ನಿಗಮದಲ್ಲಿ, ಅದು ಮಾತ್ರ ಆಗಿರೋದಲ್ಲ, ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ 83 ಕೋಟಿ ಕೂಡ ದುರ್ಬಳಕೆ ಆಗಿದೆ ಅನ್ನೋದು ಇವರ ಆರೋಪ. 83 ಕೋಟಿ ದುರ್ಬಳಕೆ ಮಾಡಿದವರನ್ನೆಲ್ಲರನ್ನೂ ಸಹ ಬಂಧಿಸಬೇಕು ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷರು ಆಗ್ರಹಿಸ್ತಾ ಇದ್ದಾರೆ, ಸಿಎಂ ರಾಜೀನಾಮೆಯನ್ನ ಕೊಡ್ಲೇಬೇಕು, ಅವ್ಯವಹಾರ ಆಗಿದೆ, ಅಷ್ಟೇ ಅಲ್ಲದೆ ಕೇಂದ್ರದಿಂದ ಬಂದಿರುವಂತಹ ದುಡ್ಡನ್ನು ಸಹ ಇವರು ಬಳಸ್ಕೊಂಡಿದ್ದಾರೆ, ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. ಏನ್ ಆರೋಪ ಇವ್ರದ್ದು? ಪ್ರಗತಿ, ಈಗಾಗಲೇ ಕಳೆದ 1 ತಿಂಗಳಿಂದನೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಗೋಲ್ಮಾಲ್ ಕುರಿತಂತೆ ಸಾಕಷ್ಟು ತನಿಖೆ ನಡೀತಿದೆ. ಆದ್ರೆ ಈವರೆಗೂ ಕೂಡ ಯಾವುದೇ ರೀತಿಯ ಹಣವನ್ನು ರಿಕವರಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ 94 ಕೋಟಿ ಅಷ್ಟು ಹಣ ಏನು ಅವ್ಯವಹಾರ ಆದ್ರೂ ಕೂಡ ಈವರೆಗೂ ಕೇವಲ 13 ಕೋಟಿ ಮಾತ್ರ ರಿಕವರಿ ಆಗಿದೆ. ಅದರಲ್ಲಿ ಈಗ 11 ಜನರ ಬಂಧನ ಮಾಡಿದ್ರು ಕೂಡ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಮಾಜಿ ಸಚಿವ ನಾಗೇಂದ್ರ ಅವರ ಒಂದಷ್ಟು ಆಪ್ತರನ್ನ ಬಂಧನ ಮಾಡಿದ್ರು ಕೂಡ ಹಣದ ರಿಕವರಿ ಈವರೆಗೂ ಕೂಡ ಆಗಿಲ್ಲ. ಇದ್ರ ಜೊತೆಗೆ ಇದೀಗ ಹೊಸದಾಗಿ ಬಂದಿರತಕ್ಕಂತ ಆರೋಪ ಏನಂದ್ರೆ, ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತ 80 ಕೋಟಿ ಹಣದ ಲೆಕ್ಕವನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿಲ್ಲ ಅನ್ನೋಂತ ಆರೋಪವನ್ನು
ಎಸ್ ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಏನು ಬಂಗಾರು ಹನುಮಂತ ಅವರು ಮಾಡ್ತಾ ಇದ್ದಾರೆ. ಈ ಎರಡು ಪ್ರಕರಣಗಳನ್ನು ಮುಂದಿಟ್ಕೊಂಡು ನಾಳೆ 28ನೇ ತಾರೀಕು ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟವನ್ನು ಮಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೆಲ್ಲ ಅಕ್ರಮಕ್ಕೂ ಅವರೇ ಬೆನ್ನೆಲುಬಾಗಿದ್ದಾರೆ. ಹೀಗಾಗಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟವನ್ನು ಮಾಡ್ತೇವೆ ಅನ್ನೋಂತ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಸಿದ್ದರಾಮಯ್ಯ ಅವರು ಅಹಿಂದ ಪರವಾಗಿದ್ದೇವೆ, ದಲಿತರ ಪರವಾಗಿದ್ದೇವೆ, SC ST ಅವರ ಪರವಾಗಿದ್ದೇವೆ ಅನ್ನೋಂತ ಮಾತನ್ನು ಹೇಳ್ತಾರೆ. ಆದ್ರೆ ST ನಿಗಮದಲ್ಲಿ ಇಷ್ಟೆಲ್ಲ ಕೋಟ್ಯಾಂತರ ಹಣ ಅವ್ಯವಹಾರ ಆದ್ರೂ ಕೂಡ ಯಾವುದೇ ರೀತಿಯಂತ ಚಕಾರ ಆಗ್ತಾ ಇಲ್ಲ, ಅವರ ಹಣವನ್ನು ರಿಕವರ್ ಆಗ್ತಾ ಇಲ್ಲ. ಹೀಗಾಗಿ ಅವ್ರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ ಅನ್ನೋಂತ ಮಾತನ್ನು ಅವ್ರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪ್ರಗತಿ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.